ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ ಈ ಒಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಅಂತ ನೋಡೋಣ. ಅದ್ರ ಜೊತೆಗೆ ಯಾವ ಎರಡು ಸ್ಪರ್ಧಿಗಳು ಅತಿ ಕಡಿಮೆ ವೋಟ್ಸನ್ನು ಗಳಿಸಿ ಇವತ್ತು ಎಲಿಮಿನೇಟ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ. ಸೊ ಬನ್ನಿ ನೋಡೋಣ ಹಾಗಿದ್ರೆ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದು ಇತಿಹಾಸ ಸೃಷ್ಟಿಸಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಏನು ಟಿಕೆಟು ಫಿನಾಲೆ ಆದ ನಂತರ ಒಂದು ವೀಕ್ ಇರುತ್ತಲ್ವ, ಮಿಡ್ ವೀಕ್ ಎಲಿಮಿನೇಷನ್ನು. ಸೊ ಕಾರಣಾಂತರಗಳಿಂದ ಕೆಲವು ಆಟಗಳಿಂದ ಅದು ರದ್ದಾಗಿರುತ್ತೆ. ಅದಾದ ನಂತರ ಧನರಾಜ್ ಮತ್ತು ಗೌತಮಿ ಅವರು ಒಂದೇ ವಾರದಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ. ಅದಾದ ನಂತರ ಆ ಒಂದು ವಾರದಲ್ಲಿ ಏನು ಫಿನಾಲೆ ವೀಕ್ ಇರುತ್ತಲ್ವ, ಸೊ ವೋಟಿಂಗ್ ಲೈನ್ಸ್ ಎಲ್ಲ ಓಪನ್ ಆಗಿರುತ್ತೆ. ಸತತ ಒಂದು ವಾರ ಇರುತ್ತೆ. ಶನಿವಾರ 11 ಗಂಟೆಗೆ ವೋಟಿಂಗ್ಸ್ ಲೈನ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಆಲ್ರೆಡಿ ವಿನ್ನರ್ ಯಾರು, ರನ್ನರ್ ಅಪ್ ಯಾರು, ಸೆಕೆಂಡ್ ರನ್ನರ್ ಅಪ್ ಯಾರು, ಇದೆಲ್ಲ ಆಲ್ರೆಡಿ ಬಿಗ್ ಬಾಸ್ ಅವ್ರಿಗೆ ತಿಳಿದಿದೆ, ಗೊತ್ತಿದೆ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿದೆ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಅಭಿಪ್ರಾಯದ ಪ್ರಕಾರ ನೀವು ಎಲ್ಲೇ ಹೋಗಿ ಯೂಟ್ಯೂಬ್ ಒಂದು ಪೂಲ್ಸ್ನ ನೋಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಪೂಲ್ಸ್ನ ನೋಡಿ, ಅಥವಾ ಫೇಸ್ಬುಕ್ಕಲ್ಲಿ ಹೋಗಿ ಒಂದು ಪೂಲ್ನ ನೋಡಿ, ಅಥವಾ ಟ್ವಿಟ್ಟರಲ್ಲಿ ಹೋಗ್ಬಿಟ್ಟು ನೋಡಿ, ಅಥವಾ ಕಲರ್ಸ್ ಕನ್ನಡ ಅವ್ರದ್ದೇ ಎಷ್ಟೊಂದು ಕಡೆ ಪೂಲ್ಸನ್ನು ಬಿಟ್ಟಿದ್ದಾರೆ. ಯಾರು ವಿನ್ ಆಗಬೇಕು, ಯಾರು ವಿನ್ ಆಗಬಾರ್ದು, ಅಥವಾ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಮಾಡ್ತೀರಾ, ಎಲ್ಲ ಕಡೆ ಎಲ್ಲ ರೀತಿಯ ಒಂದು ಪೂಲ್ಸನ್ನು ಹೋಗಿ ನೋಡಿ. ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಯಾರಿಗೆ ಅತಿ ಹೆಚ್ಚು ವೋಟ್ಸ್ ಬಂದಿದೆ ಅಂತ ಹೇಳಿಬಿಟ್ಟು. ಹಾಗೆ ಯಾರು ಸೆಕೆಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಹೊಡೆದಾಟ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಯಾರು ಬೇಗ ಎಲಿಮಿನೇಟ್ ಆಗಿ ಈ ಸ್ಯಾಟರ್ಡೆ ಮನೆಗೆ ಹೋಗಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಮೊದಲನೇದಾಗಿ ಹಿಸ್ಟ್ರಿ ಅಂತ ಬಂದಾಗ ಯಾರು ಸೃಷ್ಟಿಸಿದ್ದು ಅಂತ ನೋಡೋದಕ್ಕಿಂತ ಮುಂಚೆ ಯಾರಿಗೆ ಅತಿ ಕಡಿಮೆ ವೋಟ್ ಬಂದು ಅವರು ಮನೆಗೆ ಹೋಗ್ತಾರೆ ಈ ಸ್ಯಾಟರ್ಡೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊದಲನೇದಾಗಿ ಬಾಟಮ್ 2 ಅಲ್ಲಿ ಬಂದುಬಿಟ್ಟು ಯಾರಿದ್ದಾರೆ ಅಂತ ಹೇಳಿದರೆ ರಜತ್ ಹಾಗೂ ಭವ್ಯ ಅವರಿದ್ದಾರೆ. ಹೌದು ಫ್ರೆಂಡ್ಸ್, ರಜತ್ ಅವ್ರಿಗೆ ಎಷ್ಟೇ ಚೆನ್ನಾಗಿ ಆಡಿದ್ರು, ಎಷ್ಟೇ ಒಳ್ಳೆ ರೀತಿಯಲ್ಲಿ ಅಥವಾ ಎಷ್ಟೇ ಕೋಪದಿಂದ ಯಾವುದೇ ರೀತಿಯಲ್ಲಿ ಆಡಿರ್ಬೋದು ಸಮಯ ಸಂದರ್ಭಕ್ಕೆ ತಕ್ಕನಾಗೆ. ಬಟ್ ವೋಟಿಂಗ್ಸ್ ಅಂತ ಬಂದಾಗ ಇರೋ ಸ್ಪರ್ಧಿಗಳಲ್ಲಿ ಅತಿ ಕಡಿಮೆ ವೋಟಿಂಗ್ಸನ್ನು ಹೊಂದಿರುವಂತಹ ಸ್ಪರ್ಧಿ ಅಂದರೆ ರಜತ್ ಅವರೇ. ಸೊ ನೀವು ಇದನ್ನು ಎಲ್ಲ ಪೂಲ್ಗಳಲ್ಲಿ ಹೋಗಿ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಈ ಒಂದು ಗ್ರ್ಯಾಂಡ್ ಫಿನಾಲೆ ಮನೆಯಿಂದ ಆಚೆ ಬರ್ತಾ ಇರೋದು ಬಂದುಬಿಟ್ಟು ರಜತ್ ಅವ್ರು ಬರ್ತಾರೆ ಅನಿಸುತ್ತೆ. ಸೊ ನೆಕ್ಸ್ಟ್ ಯಾರು ಬರ್ಬೋದು ಅಂತ ಕೇಳಿದರೆ ಅಗೇನ್ ಭವ್ಯ ಗೌಡ ಅವ್ರು ಬರ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಫಿನಾಲೆ ವಾರದಲ್ಲಿ ಮಂಜು ಅವರ ಕ್ರೇಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಿಕ್ಕಾಪಟ್ಟೆ ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಸೊ ಮುಂಚೆ ಸಿಕ್ಕಾಪಟ್ಟೆ ವೋಟ್ಸ್ಗಳು ಬಂದುಬಿಟ್ಟು ಭವ್ಯ ಗೌಡ ಅವ್ರಿಗೆ ಬರ್ತಾಯಿತ್ತು. ಮಂಜು ಅವರು ಲಾಸ್ಟು ರಜತ್ ಆದ ನಂತರ ಒಂದು ಸ್ಥಾನದಲ್ಲಿದ್ದರು. ಬಟ್ ಇವಾಗ ಏನು ಅಂತ ಹೇಳಿದ್ರೆ ಭವ್ಯ ಗೌಡ ಅವರನ್ನೇ ಮೀರಿಸ್ಬಿಟ್ಟು ಒಂದು ಲೆವೆಲ್ ಮೇಲೆ ಬಂದಿದ್ದಾರೆ. ಅಷ್ಟೊಂದು ವೋಟ್ಸ್ಗಳು ಬರ್ತಾ ಇದೆ. ಆಮೇಲೆ ಫ್ರೈಡೇ ಎಪಿಸೋಡ್ ಆದ ನಂತರ ಸಿಕ್ಕಾಪಟ್ಟೆ ವೋಟಿಂಗ್ಸು ಮಂಜು ಅವ್ರಿಗೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಕೆಲವೊಂದು ಮೂಲಗಳಿಂದ. ಅದಾದಮೇಲೆ ಮಂಜು ಅವ್ರು ಬರ್ತಾರೆ ಭವ್ಯಗೌಡ ಆದ ನಂತರ. ಇಲ್ಲಿ ಮಂಜು ಅವ್ರಿಗೆ ಬಂದುಬಿಟ್ಟು ಒಂದು 2-3 ದಿನದಿಂದ ಸಿಕ್ಕಾಪಟ್ಟೆ ವೋಟ್ಸ್ ಬರೋದ್ರಿಂದ ಸೊ ಇವರ ಒಂದು ಸ್ಥಾನದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂದರೆ ಇವರ ಮೋಕ್ಷಿತನ ಅನ್ನೋ ರೇಂಜಿಗೆ ಕಾಂಪಿಟೇಷನ್ ಇದೆ. ಸೊ ಹಾಗಾಗಿ ಆಲ್ರೆಡಿ ವೋಟಿಂಗ್ ಲೈನ್ಸ್ ಎಲ್ಲ ಕ್ಲೋಸ್ ಆಗಿರೋದ್ರಿಂದ ನೋಡಬೇಕು ಇವ್ರಿಗೆ ಸೆಕೆಂಡ್ ರನ್ನರ್ ಅಪ್ ಸಿಗುತ್ತಾ ಅಥವಾ 4ನೇ ಸ್ಪರ್ಧೆಯಾಗಿ ಇವರು ಮನೆಯಿಂದ ಆಚೆ ಬರ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ಸೆಕೆಂಡ್ ಹಾಗೂ ಥರ್ಡ್ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಚಟಾಪಟಿ ನಡೀತಾ ಇದೆ. ಯಾರ ಮಧ್ಯೆ ಅಂತ ಹೇಳಿದರೆ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ರೀತಿಯ ಕಾಂಪಿಟೇಷನ್ ನಡೀತಾ ಇದೆ. ವೋಟಿಂಗ್ಸ್ ಅಂತ ಬಂದಾಗ ನಾನಾ ನೀನಾ ಅನ್ನೋ ರೇಂಜಿಗೆ ತುಂಬಾ ವೋಟಿಂಗ್ಸಲ್ಲಿ ಕಾಂಪಿಟೇಷನ್ ಇದೆ. ಸೊ ಇಲ್ಲಿ ರನ್ನರ್ ಅಪ್ ಫಸ್ಟ್ ಯಾರಾಗ್ತಾರೆ, ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಹಿಸ್ಟ್ರಿ ಸೃಷ್ಟಿಸಿದ ಧೀರ, ವೀರ, ಗ್ರಾಮೀಣ ಪ್ರತಿಭೆ ಅಂತಲೇ ಕರಿಬೋದು. ಸರಳತೆಯ ಸ್ವರೂಪ ಅಥವಾ ಸ್ವರಗಳಿಂದಲೇ ಇಡೀ ಕರ್ನಾಟಕ ಜನರ ಮನಸ್ಸು ಗೆದ್ದ ಧೀರ ಯಾರು ಅಂತ ಹೇಳಿದರೆ ನಮ್ಮ ಹನುಮಂತು. ಹೌದು ಫ್ರೆಂಡ್ಸ್, ನೀವು ಯಾವುದೇ ಪೂಲಲ್ಲಿ ಹೋಗಿ ಎಲ್ಲೇ ಬೇಕಾದರೂ ಚೆಕ್ ಮಾಡಿ, ಇಡೀ ವೋಟಿಂಗ್ಸಲ್ಲಿ 50%ಗಿಂತ ಅತಿ ಹೆಚ್ಚು ವೋಟಿಂಗ್ಸ್ ಏನು ಬಂದಿದೆ ಅಲ್ವಾ, ಎಷ್ಟು ಬಂದಿದೆಯೋ ಅದರಲ್ಲಿ ಅರ್ಧಕ್ಕರ್ಧ ವೋಟಿಂಗ್ಸು ಬರೀ ಹನುಮಂತು ಅವ್ರ ಹೆಸರಲ್ಲೇ ಬರ್ತಾ ಇದೆ. ಹೌದು, ತಿಳಿದಿರೋ ಮಾಹಿತಿ ಪ್ರಕಾರ ಇವರ ವೋಟಿಂಗ್ಸು 4 ಕೋಟಿಗಿಂತ ಜಾಸ್ತಿ ಬಂದಿದೆ. ಸೊ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ, ಹಿಸ್ಟ್ರಿ ಕ್ರಿಯೇಟ್ ಮಾಡಲಿದ್ದಾರೆ ಹನುಮಂತು ಅವರು ಅನ್ನೋದು ಕೇಳಿ ಬರ್ತಾ ಇದೆ.
ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂತಹ ವಿಚಾರ ಇದಾಗಿರುತ್ತೆ. ಯಾಕಂದರೆ ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಈ ರೇಂಜಿಗೆ ಒಂದು ಫ್ಯಾನ್ ಬೇಸ್ನ ಹೊಂದಿರೋದಾಗಿರ್ಬೋದು, ಒಂದು ಸಪೋರ್ಟ್ನ ಜನಗಳಿಂದ ಪಡ್ಕೊಳ್ಳೋದಾಗಿರ್ಬೋದು, ನೋಡಲಿಕ್ಕೆ ಒಂದು ಖುಷಿಯಾಗಿರುತ್ತೆ. ಅವರು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಇಷ್ಟೊಂದು ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವ ಕೂಡ ಹಾಗೇ ಇದೆ. ಹಾಗೆ ಆಟ ಅಂತ ಬಂದಾಗೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಹಾಗೆ ಹಾಡಿಂದ ಮನೋರಂಜಿಸಿದ್ದಾರೆ. ನಂಬರ್ 1 ಎಲ್ಲದರಲ್ಲೂ ಎಲ್ಲ ಕಡೆಯಿಂದನೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿರೋದು ನಮ್ಮ ಗ್ರಾಮೀಣ ಪ್ರತಿಭೆ ಹನುಮಂತು ಅವರು ಅಂತ ಕೇಳಿ ಬರ್ತಾ ಇದೆ. ಸೊ ಒಳ್ಳೆಯದಾಗಲಿ, ಅವ್ರಿಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ಬೇಡ್ಕೊಳ್ಳೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.